ಮಂಜುನಾಥ್ ಗೌಡ್ರು ಬಿಜೆಪಿ ಕ್ಯಾಂಡಿಡೇಟು, ಉಡಿ ವಿಜಿಟ್ ಅದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ರಾಮೇಗೌಡ ವಿರುದ್ಧ ನಾನೇನು ಮಾತಾಡೋದು ನೋಡಿದಿರಾ? ಉಡಿ ವಿಜಯ್ ವಿರುದ್ಧ ನಾನೇನು ಮಾತಾಡೋದು ನೋಡಿದಿರಾ? ಮಂಜುನಾಥ್ ಗೌಡ್ರು ಮಾತಾಡಿದ್ರೆ ನಾನು ಮಾತಾಡಿದ್ದೆ ಅಷ್ಟೇ, ಇಲ್ಲ ಅದು ಮಾತಾಡಕ್ಕೆ ಹೋಗ್ತಾ ಇಲ್ಲ. ಆಯ್ತಪ್ಪ, ಯಾರು ಯಾವ ಪಾರ್ಟಿನಾಗ ಇರಲಿ ಬಿಡ್ರಿ, ಯಾರು ಯಾವ ಪಾರ್ಟಿನ ಇರ್ಬಿಡ್ದೆ ನಾವು ಅವ್ರ ಮೇಲೆ ನಾವು ದ್ವೇಷ ಮಾಡಿಬಿಟ್ಟು ತೊಂದರೆ ಕೊಟ್ಬಿಟ್ಟು ದಿಗ್ಲಿಕ್ಸ್ಬಿಟ್ಟು ಭಯ ಇಷ್ಟ್ಬಿಟ್ಟು ಓಡಿಸ್ಬಿಡ್ಬೇಕು ಅಂದರೆ ಈ ಕಾಲದಲ್ಲಿ ಭಯ ಬಿಡೋರು ಯಾರೂ ಇಲ್ಲ. ಎಂತೆಂಥ ದೊಡ್ಡ ದೊಡ್ಡ ಕೇಸ್ಗಳಿರೋರೇ ಭಯ ಬೀಳಲಿಲ್ಲ. ಇದ್ರೆ ಹನುಮಂತ ರೆಡ್ಡಿಣ್ಣ ಎಂತೆಂಥ ದೊಡ್ಡ ದೊಡ್ಡ ಕೇಸ್ಗಳಿದ್ದವರೇ ಭಯ ಬೀಳ ಜೈಲಿಗೆ ಹೋಗ್ಬಿಡ್ತೀರಿ, ಸುಮ್ಮನೆ ಬಿಡಲ್ಲ, ಪ್ರಧಾನಮಂತ್ರಿಗೆ ಲೆಕ್ಕ ಬರ್ಬಿಡ್ತೀವಿ, ಮತ್ತೆ ಅದೇನೋ ಮಾಡಿಸ್ಬಿಡ್ತೀವಿ. ಇದೆಲ್ಲ ಯಾಕ್ರಿ ಬೇಡಪ್ಪ. ನಾನು ಅಷ್ಟೇ ರೀ, ಭಯ ಹಿಡಿಸ್ಬಾರ್ದ್ರಿ. ಕಾನೂನು ಪ್ರಕಾರ ಸಂವಿಧಾನದಲ್ಲಿ ಏನು ಅವಕಾಶ ಇದ್ದ ಬಳಸ್ಕೊಡೋಣ. ಅವ್ರ ತನ್ನ ಮೇಲೆ ಅವ್ರ ಮಣ್ಣು ಹಾಕಿದ್ರು, ಅವ್ರು ಮಾತಾಡಿದ್ರು, ಅವ್ರು ಹಿಂಗೆ ಮಾಡಿದ್ರೆ ಅದೆಲ್ಲ ಅಕ್ಸೆಪ್ಟ್ ಮಾಡಲ್ಲ. ಏನಪ್ಪ, ನಂದು ಏನೇನಿದೆ ರೈಟಿಂಗಲ್ಲಿ ಕೊಡ್ರಿ, ಆಯಿತು ನಂದು ಇತ್ತು ಅಂತೇಳಿ ರೈಟಿಂಗಲ್ಲಿ ಕೊಟ್ರಿ, ತನಿಖೆಗಳಾಯಿತು, ಫೇಸ್ ಮಾಡ್ತಾ ಇದೀವಲ್ಲ, ನೀವೇ ಮಾಡಿದ್ರಲ್ಲ, ನಿಮ್ಮ ಮೇಲೆ ಏನೋ ಮಾಡಿದ್ವಾ? ಇಂಥ 100 ನನ್ನ ಹತ್ರ ಯಾರು ಇವರು ನಾನು ಡಿಸೈಡ್ ಮಾಡಿದ್ದೀನಿ. ನಾನು ಅವ್ರು ಯಾವಾರ ಅವರಿದ್ರು ಇಲ್ಲಿಗಲ್ಲಿದ್ರೆ ಯಾವತ್ತೂ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ, ನಾನು ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಯಾಕ್ರಿ ಮಾತಾಡಬೇಕು? ಮಾತಾಡಕ್ಕೆ ಹೋದ್ರೆ ವೈಯಕ್ತಿಕ ಮಾತಾಡ್ತಾ ನೋಡಪ್ಪ, ಇವನು MLA ಆಗ್ಬಿಟ್ಟವನೇ, ಅವ್ರ ಪಾಪ ಸೋತೋಗವ್ರೆ ಅಂಥವ್ರ ಮೇಲೆ ವೈಯಕ್ತಿಕವಾಗಿ ತೊಂದರೆ ಕೊಡೋದಕ್ಕೆ, ಬೆದರಿಸೋಕ್ಕೆ, ಭಯ ಹಿಡಿಸೋಕ್ಕೆ ಇದೆಲ್ಲ ಮಾತಾಡ್ತಾವನೆ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಯಾರಿರುತ್ತೋ ಅವರವರು ಯಾವಾಗ ಮಾಲೂರು ತಾಲೂಕಲ್ಲಿ ಯಾರ್ಯಾರು ಯಾವಾಗಲೂ ಗೊತ್ತಿಲ್ಲ ನನಗೆ. ಏನಪ್ಪ ಎಲ್ಲಾರ್ದು ಅರೆ ನಂದು ಅದೇಪ್ಪ, ನಾನು ಉದ್ದಿಮೆ, ನಾನು ವ್ಯವಹಾರಸ್ಥ ಏನಪ್ಪ ಅಂತೇಳ್ಬಿಟ್ಟು ಮಾಡಬಾರ್ದಲ್ಲ ಮಾಡಿದ್ರೆ ಬಿಡ್ತಾರ? ಕಾನೂನು ಬಿಡ್ತದ? ಕಾನೂನಿಗೆ ಯಾರು ದೊಡ್ಡವರಲ್ಲ. ಕಾನೂನು ಪ್ರಕಾರ ನಾವು ರೆಸ್ಪೆಕ್ಟಾಗಿ ನಾವು ಫೇಸ್ ಮಾಡಬೇಕಾಗ್ತದೆ. ಏನಪ್ಪ ನಾನು ಅದ್ರ ಬಗ್ಗೆ ಇದೆಲ್ಲ ಯಾಕೆ ಮಾತಾಡಿದೆ ಅಂದರೆ, ನಾವು ಕಾನೂನು ಪ್ರಕಾರ ರೈಟಿಂಗಲ್ಲಿ ಕೊಡಬೇಕು. ಏನಪ್ಪ ವೈಯಕ್ತಿಕ ಮಾತಾಡೋದು. ನಾನು ಕೂಡ ಅದನ್ನ ಮಾತಾಡೋದು ನೋಡಿದ್ದೀನಿ, ಸ್ವಾಗತ ವಹಿಸ್ತೀನಿ. ಅದು ಕಿಂಡಲ್ ಬೇಡ. ಇಲ್ಲ ಅಂದರೆ ಇವರು ಬಾಗಿ ಏನು ಇಂಡೈರೆಕ್ಟ್ ಅದರ್ಥ ಯಾವುದ್ರಿ? ಏನದ ಅರ್ಥ ಏನು? ಅದನ್ನೇ ಹೇಳ್ತಾರೆ ಕಿಂಡಲ್ಲು ಅಂತ. ಹೇಳ್ತೀರಾ? ಶಾಸಕರಿದ್ರಿ, ಮಾಲೂರು ತಾಲೂಕು ಶಾಸಕರು, ಸರ್ಕಾರ ನಿಮ್ಮದೇ ಇದೆ, ನಮಗೆ ಮಾಹಿತಿ ಬಂದಿದೆ, ಈ ಮಾಹಿತಿ ಪ್ರಕಾರ ದಯವಿಟ್ಟು ನೀವು ಕೂಡ ಸರ್ಕಾರಿ ಜಾಗ ಉಳಿಸ್ಕೊಳ್ಳೋಕೆ ನಾವು ಹೋರಾಟ ಮಾಡ್ತೀವಿ, ನೀವು ಸಹಕಾರ ಕೊಡಿ ಅಂತ ದಾಖಲೆಗಳು ಕಳಿಸ್ಕೊಟ್ರಿ. ನಾನು ದಾಖಲೆ ಕಲೆಕ್ಟ್ ಮಾಡೋ ಜೊತೆಗೆ ನೀವೇನಾದ್ರು ಕೊಡ್ತೀವಿ ಅದನ್ನು ನೋಡಿಕೊಂಡು ಸೀರಿಯಸ್ ಆಕ್ಷನ್ ಅದು ಹೇಳ್ಕೊಂಬರೋದು. ಅದೇನು ಅರ್ಥ ಆಗಲ್ವ ನಮಗೆ? ನಮ್ಮ ಅನುಭವ ಎಷ್ಟು, ನಾವು ತುಂಬ ಅನುಭವ ಅದಪ್ಪ. ಹೇಳುವಾಗ ಅದು ಅರ್ಥಪೂರ್ಣವಾಗಿ ಇಂಡೈರೆಕ್ಟ್ ಇರಕೂಡ್ದು, ಅರ್ಥವಾಗಿ ರೆಸ್ಪೆಕ್ಟ್ ಆಗಿರ್ಬೇಕು. ಇದು ನಮ್ಗೆ ಗೊತ್ತಿದೆ, ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಹೇಳ್ಬೋದು. ವಿರೋಧ ಪಕ್ಷ ನಾಯಕರು ಮತ್ತು ಶಾಸಕರು ಮಾತಾಡಬಾರ್ದು ಅಂತಿಲ್ಲ. ಏನಪ್ಪ ಹೇಳಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಅದು ರೆಸ್ಪೆಕ್ಟ್ ಆಗಿದ್ದರೆ ಇರೋದನ್ನು ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು.